ದೇವನ ಆರಾಧನೆ ಮಾಡ್ತಕ್ಕಂಥ ಅರ್ಚಕರ ಸಮ್ಮುಖದಲ್ಲಿ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡೋದು. ದುರ್ಗಿ, ಚಾಮುಂಡೇಶ್ವರಿ, ಭಗವತಿ, ಆದಿಶಕ್ತಿ, ಸರಸ್ವತಿ, ಮಹಾಕಾಳಿ, ಕುಂದ್ರಮಟ್ಟೆ ಚೌಟು ಮಾರಿಯಮ್ಮ, ಗಂಡಿನ ಮಾರಿಯಮ್ಮ, ಗಂಜಿ ಕಾಮಾಕ್ಷಮ್ಮ, ಕೋಟೆ ಮಾರಿಯಮ್ಮ ದೇವಿಯರಲ್ಲಿ ನಾವೆಲ್ಲರೂ ಸೇರಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈ ವರ್ಷದ ದಸರಾ ಉತ್ಸವ ಇವತ್ತಿನಿಂದ ಆರಂಭಗೊಳ್ತಾ ಇದೆ. ಇನ್ನು 9 ದಿನಗಳ ಕಾಲ ಮಡಿಕೇರಿಯ ನವರಾತ್ರಿ ಉತ್ಸವ ಐತಿಹಾಸಿಕವಾಗಿ ಚರಿತ್ರಾರ್ಹವಾಗಿ ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯದಂತೆ 4 ಮಾರಿಯಮ್ಮ ಕರಗ ದೇವತೆಗಳು ನಗರದ ಎಲ್ಲ ಮನೆಗಳಿಗೆ ಪ್ರದಕ್ಷಿಣೆಗೆ ಹೋಗಿ ದೇವಿಯ ದರ್ಶನವನ್ನು ಕೊಟ್ಟು ನವರಾತ್ರಿ ಉತ್ಸವವನ್ನು ಯಶಸ್ವಿಪೂರ್ಣವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ಆ 4 ದೇವಿಯರು ನಗರದ ಎಲ್ಲ ಪ್ರದೇಶಗಳಿಗೆ ಹೋಗಿ ದೇವಿಯ ದರ್ಶನವನ್ನು ನೀಡೋದ್ರ ಮೂಲಕ ನವರಾತ್ರಿ ಉತ್ಸವವನ್ನು ಯಶಸ್ವಿಪೂರ್ಣವಾಗಿ ನಡೆಸಿಕೊಡ್ಬೇಕು ಅಂತ 4 ದೇವಿಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ದಶಮಂಟಪಗಳು ಕೂಡ ನವರಾತ್ರಿಯ ಕೊನೆಯ ದಿನ ರಥಯಾತ್ರೆ ಮೂಲಕ ಬನ್ನಿ ಸಮಾರಂಭಕ್ಕೆ ಬರೋದು, ಹಾಗೆ 4 ಕರಗ ದೇವತೆಗಳು ಬನ್ನಿ ಸಮಾರಂಭಕ್ಕೆ ಬರೋದು ಇತಿಹಾಸ ಪೂರ್ವಕವಾಗಿ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿಯನ್ನ ಎಲ್ಲಾ ದೇವಾಲಯದ ಪ್ರಮುಖರು, ಮುಖ್ಯಸ್ಥರು, ಭಕ್ತಾದಿಗಳು ಸೇರಿ ಒಟ್ಟಾಗಿ ಸೇರಿಕೊಂಡು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದನ್ನ ಈ ವರ್ಷ ಕೂಡ ಯಾವುದೇ ತೊಂದರೆಗಳಿಲ್ಲದೆ, ಯಾವುದೇ ಅಡಚಣೆಗಳಿಲ್ಲದೆ ಆ 4 ದೇವತೆಗಳು ಸಂಪೂರ್ಣವಾಗಿ ಆಶೀರ್ವಾದವನ್ನು ನಮಗೆ ಮಾಡಬೇಕು ಅಂತೇಳಿ ಎಲ್ಲರ ಸಮ್ಮುಖದಲ್ಲಿ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ.